ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣದ ಉದ್ದೇಶದೊಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಆನೇಕಲ್ ತಾಲೂಕು ಘಟಕದ ಸಹಯೋಗದಲ್ಲಿ ಚಂದಾಪುರದಲ್ಲಿ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಂದಾಪುರ ಸಂತೆ ಮೈದಾನದ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಆರ್ಟಿಐ ಮಾಹಿತಿ ಹಕ್ಕು ಕಾಯ್ದೆ ತರಬೇತಿ ಹಾಗೂ ಕಾನೂನು ಅರಿವು ಮೂಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಸರ್ಕಾರಿ ಇಲಾಖೆಗಳಲ್ಲಿ ಮಾಹಿತಿ ಹಕ್ಕಿನಡಿ ಮಾಹಿತಿ ಪಡೆಯುವ ವಿಧಾನವನ್ನು ಎಳೆಯಾಗಿ ಕಾರ್ಯಕರ್ತರಿಗೆ ವಿವರಿಸಿದ್ದಾರೆ. ಕಾರ್ಯಕರ್ತರು ಧೈರ್ಯ, ನಂಬಿಕೆ ಮತ್ತು ದಕ್ಷತೆಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ಹೋರಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂದು ತಿಳಿಸಿದ್ದಾರೆ. ನಂತರ ಶಿವಮೊಗ್ಗದ ಮಂಜುನಾಥ್ ಚೌಟಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಸಾಮಾಜಿಕ ಹೋರಾಟಗಾರರಿಗೆ ಸರಿಯಾದ ಮಾಹಿತಿ ನೀಡದೆ ದಾರಿ ತಪ್ಪಿಸುತ್ತಿದ್ದಾರೆ. ಕಡತಗಳನ್ನು ಮರೆಮಾಚಿ ಭೂಗಳ್ಳರು ಮತ್ತು ರಾಜಕೀಯ ಪ್ರಭಾವಿಗಳಿಗೆ ಸಹಾಯ ಮಾಡುತ್ತಿರುವುದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಸಮರ್ಥಕವಾಗಿ ಹೋರಾಡಬೇಕು. ವ್ಯಕ್ತಿತ್ವ ವಿಕಸನ ತರಬೇತಿಯ ಮೂಲಕ ನಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಮುಂದಿನ ಪೀಳಿಗೆಗೆ ಭ್ರಷ್ಟಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ ಎಂದು ಕರೆ ನೀಡಿದ್ದಾರೆ. ಲಂಚ ಮತ್ತು ಭ್ರಷ್ಟಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಈ ಕಾರ್ಯಾಗಾರದಲ್ಲಿ ಕೆಆರ್ಎಸ್ ಪಕ್ಷದ ಪ್ರಮುಖರಾದ ವಿಜಯ್ ರೆಡ್ಡಿ, ಮಹೇಶ್ ರೆಡ್ಡಿ, ಹರೀಶ್ ಕುಮಾರ್, ಪದ್ಮಮ್ಮ, ಮಂಜುನಾಥ್, ಶಿವಕುಮಾರ್, ನವೀನ್, ಬೈರೇಶ್ ರೆಡ್ಡಿ, ಕೊಂಡರೆಡ್ಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ, ಅದನ್ನ ಇತ್ತೀಚೆಗೆ ಸವಿವರಾಗಿ ನಾನು ಪಡ್ಕೊಂಡೆ. ಅದು ಇವತ್ತು ನಾಳೆ ಬರುತ್ತೆ ಅಥವಾ ಇದು ಬಂದಿರಬಹುದು, ಬಂದಿದೆ ಅಂತ ಹೇಳಿದ್ರು. 2026ರಂದು ನಮ್ಮ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಎಲ್ಲ ಸಾರ್ವಜನಿಕರಿಗೂ, ಕೇವಲ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸದಸ್ಯರಿಗೆ ಅಥವಾ ಕೆಆರ್ಎಸ್ ಪಕ್ಷದ ಸೈನಿಕರಿಗಲ್ಲದೇ ಸಾರ್ವಜನಿಕರಿಗೆ ಮುಕ್ತವಾಗಿದ್ದಂತಹ ಒಂದು ಕಾರ್ಯಾಗಾರ, ಕಾನೂನು ಅರಿವು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯ ಕುರಿತಾದಂತಹ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. 100ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಆನೇಕಲ್ ತಾಲೂಕಿನ ವಿವಿಧ ಮೂಲೆಗಳಿಂದ ಜನ ಬಂದು ಇವತ್ತು ಭಾಗವಹಿಸಿದ್ದಾರೆ. ಮತ್ತು ಇಲ್ಲಿ ಪಕ್ಷಾತೀತವಾಗಿ ಅನೇಕ ಜನ ಆನೇಕಲ್ ತಾಲೂಕಿನ ಸಾರ್ವಜನಿಕರು ಬಂದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನವರೇ ಆದಂತಹ ವಕೀಲರಾದಂತಹ ಆನಂದ್ರವರು ಬೆಳಗಿನ ಸೆಷನ್ನಲ್ಲಿ ಕಾನೂನು ಅರಿವು ಕುರಿತು ಮಾಹಿತಿಯನ್ನು ಕೊಟ್ಟರು. ಹಲವಾರು ವಿಚಾರಗಳನ್ನು ಪೊಲೀಸು ಠಾಣೆಯಲ್ಲಿ ದಾಖಲಾಗುವಂತಹ ಪ್ರಕರಣಗಳಿಂದ ಹಿಡ್ಕೊಂಡು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವರು ಅನೇಕ ಮಾಹಿತಿಗಳನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಮಧ್ಯಾಹ್ನದ ಸೆಷನ್ನಲ್ಲಿ ಶಿವಮೊಗ್ಗದ ಸೊರಬ ತಾಲೂಕಿನ ಮಂಜುನಾಥ್ ಹಿರೇಚೌಟಿ ಅವರು RTI ಕಾರ್ಯಕರ್ತರು ಮತ್ತು ಕೆಆರ್ಎಸ್ ಪಕ್ಷದ ಮುಖಂಡರು, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಜಂಟಿ ಕಾರ್ಯದರ್ಶಿಗಳು ಹೌದು. ಅವರು ಸುದೀರ್ಘವಾಗಿ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕಾಯ್ದೆಯ ಅಪ್ಲೈ ಮಾಡೋದು ಹೇಗೆ, ಮೇಲ್ಮನವಿ ಹೋಗೋದು ಹೇಗೆ, ಮಾಹಿತಿ ಆಯೋಗದಲ್ಲಿ ನಾವು ಮೇಲ್ಮನವಿ ಸಲ್ಲಿಸಿ ನ್ಯಾಯವನ್ನು ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಭಾಳ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟರು. ಮತ್ತು ಅನೇಕ ಜನ ನಮ್ಮ ಚಂದಾಪುರ ಆನೇಕಲ್ನ ಅನೇಕ ಜನ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಹಕ್ಕು ಇದು ಅಪ್ಲಿಕೇಶನ್ ಆಗ್ತಾ ಇದ್ದಂಥವ್ರು, ಅರ್ಜಿ ಆಗ್ತಿದ್ದಂಥವ್ರು ತಮಗೆ ಮಾಹಿತಿ ಸಿಗದೇ ಇದ್ದಂತಹ ಪ್ರಕರಣಗಳ ಕೆಲವೊಂದು ವಿಚಾರಗಳನ್ನ, ಪ್ರಶ್ನೆಗಳನ್ನು ಕೇಳಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಇವತ್ತು ಮಾರ್ಗದರ್ಶನ ನೀಡಿದ್ವಿ, ಉಪದೇಶ ಅಲ್ಲ. ಇದು ಉಪದೇಶ ನೀಡೋದು ಉಪನಿಷತ್ತುಗಳಲ್ಲಿ. ಇದು ಮಾರ್ಗದರ್ಶನ. ಪ್ರತಿಯೊಬ್ಬ ನಾಗರಿಕನೂ ಕಾನೂನನ್ನು ಅರಿಯಬೇಕಾಗಿದೆ. RTI ಬಗ್ಗೆ ಮಾಹಿತಿ ಬೇಕಾಗಿದೆ. ಅದರಿಂದ ಸುಮಾರು ಜನ ಇವತ್ತು ಒಂದು 100-150 ಜನಕ್ಕಿಂತ ಹೆಚ್ಚು ಜನ ಬಂದು ಇವತ್ತು ಮಾಹಿತಿ ತಿಳ್ಕೊಂಡಿದ್ದಾರೆ. ಸರ್, ಪ್ರತಿ ಬಾರಿಯೂ ಪೊಲೀಸ್ ಕಾನೂನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಹೋಗಿ ಖುದ್ದಾಗಿ ವಕಾಲತ್ತು ವಹಿಸಿ ಅವ್ರಿಗೆ ಸರ್, ಈಗ ಇಲ್ಲಿವರೆಗೂ ಏನು FIRಗಳಾಗಿದೆ ಎಲ್ಲ ಸುಳ್ಳು FIRಗಳು. ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಪುರಾವೆಗಳಿದೆ ನಮ್ಮಲ್ಲಿ. ಆದ್ದರಿಂದ ಈ FIRಗಳ ಬಗ್ಗೆ ಭಯ ಬೀಳೋ ನೆಸಿಟಿ ಇಲ್ಲ. FIRಗಳು ಎಷ್ಟೇ FIRಗಳಾಗಲಿ, ಈ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ, ನಾವು ಸದಾ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತೀವಿ. ಅಷ್ಟು ತೆರಿಗೆದಾರರ ಮೇಲೆ ಬಿದ್ದಿತ್ತು. ಅದನ್ನೇ ನಾವು ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಬಹುದಾಗಿತ್ತು. ಇದರದೆಲ್ಲ ಇದೆ, ಆದರೆ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ. ಅದನ್ನ ಇತ್ತೀಚೆಗೆ ಸವಿವರಾಗಿ ನಾನು ಪಡ್ಕೊಂಡೆ. ಅದು ಇವತ್ತು ನಾಳೆ